ಬೆಳಗಾವಿಯಲ್ಲಿ ಈಗ ಸೆನ್ಸೇಷನ್ ಮೂಡಿಸ್ತಾ ಇರುವಂತಹ ಹಗರಣ ಅಂದ್ರೆ ಇದು 4,500 ಕೋಟಿ ವಂಚನೆ ಆರೋಪದ ಪ್ರಕರಣ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಜೋರಾಗಿ ನಡೀತಾ ಇದೆ. ಇತ್ತ ಸಿಐಡಿ ಕೂಡ ಈ ಒಂದು ಅಖಾಡಕ್ಕೆ ಇಳಿದು ಡೀಟೇಲ್ ಆಗಿ ಮಾಹಿತಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗ ಏನು ಶಿವಂ ಅಸೋಸಿಯೇಟ್ ಇತ್ತು ಅದಕ್ಕೆ ಧುಮುಕಿದ್ದಾರೆ. ಸಿಐಡಿ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣ ಇದು. ತನಿಖೆ ಅಖಾಡಕ್ಕಿಳಿದ ಸಿಐಡಿ ಡಿಜಿಪಿ ಹಾಗೆ ಭೀಮಾಶಂಕರ್ ಗುಳೇತ್ ಮಾಳ ಮಾರುತಿ ಠಾಣೆಯಲ್ಲಿರುವಂತಹ ಆರೋಪಿ ಶಿವಾನಂದ ನೀಲಣ್ಣನವರ್ ಠಾಣೆಗೆ ಆಗಮಿಸಿ ಮಾಹಿತಿಯನ್ನು ಪಡೆದಂತಹ ಸಿಐಡಿ ಮತ್ತೆ ಡಿಐಜಿ ಭೀಮಾಶಂಕರ್ ಗುಳೇತ್ ಶಿವಾನಂದ ನೀಲಣ್ಣನವರ್ ಕರೆಯಿಸಿ ಈಗ ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಒಂದು ರೀತಿ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಇದು. 4,500 ಕೋಟಿ ವಂಚನೆ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಶಿವಾನಂದ ನೀಲಣ್ಣನವರ ಮನೆ ಹಾಗೆ ಕಚೇರಿಗಳಲ್ಲಿ ತಲಾಶನ ನಡೆಸಿದ್ರು ಸಿಐಡಿ ಅವರು. ಇದಾದ ನಂತರ ಒಂದಷ್ಟು ಹಗರಣ ಮಾಡಿದ್ದಾರೆ. ಅದು ಕೂಡ 4,500 ಕೋಟಿ ಹಗರಣ ಮಾಡಿದ್ದಾರೆ. ಜೊತೆಗೆ ಬಾಂಡ್ ಪೇಪರ್ಗಳಿದೆ, ಇನ್ನೆಲ್ಲೋ ಆನ್ಲೈನ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಹಣಗಳು, ಅದೆಲ್ಲವೂ ಕೂಡ ಗೊತ್ತಾಗಿದೆ. ಆದರೆ ಇನ್ನೂ ಕೂಡ ಅದ್ರ ಬಗ್ಗೆ ಪುರಾವೆಗಳು ಸಿಕ್ಕಿಲ್ಲ. ಹಾಗಾಗಿ ಅದನ್ನೆಲ್ಲ ಇನ್ನೂ ನಾವು ಬೆನ್ನತ್ತಿ ಹೋದರೆ ಇನ್ನೂ ಏನಾದರೂ ನಮಗೆ ಸಿಗಬಹುದು ಅಂತೇಳಿ ಈಗ ಸಿಐಡಿ ಕೂಡ ಈ ಕೇಸ್ಗೆ ಎಂಟ್ರಿ ಆಗಿದೆ. ಹಾಗಾಗಿ ಸಿಐಡಿ ಮತ್ತು ಡಿಐಜಿ ಭೀಮಾಶಂಕರ್ ಗುಳೇದವರು ಈ ಒಂದು ಪ್ರಕರಣಕ್ಕೆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಅಖಾಡಕ್ಕೆ ಇಳಿದಿದ್ದಾರೆ. ಮಾಳಮಾರುತಿ ಠಾಣೆಯಲ್ಲಿ ಸದ್ಯ ಈಗ ಕಸ್ಟಡಿಗೆ ಕೊಟ್ಟಿರುವಂತಹ ಜಡ್ಜ್ಮೆಂಟಿನ ಪ್ರಕಾರ ಆರೋಪಿ ಶಿವಾನಂದ್ ನೀಲಣ್ಣನವರನ್ನ ಈಗ ಡ್ರಿಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಂದು ಶಿವಾನಂದ ನೀಲಣ್ಣನವರ್ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಕೋರ್ಟ್ ಅನುಮತಿ ಪಡೆದಂತಹ ಬೆಂಗಳೂರಿಗೆ ಆಮೇಲೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಹೂಡಿಕೆ ಆಗಿರುವಂತಹ ಹಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡಿಬೇಕು. ಈಗಾಗಲೇ ಹಲವು ದಾಖಲೆ ಕಲೆಯನ್ನ ಹಾಕಿದ್ದಾರೆ ಪೊಲೀಸರು. ಎಲ್ಲ ದಾಖಲೆಗಳನ್ನ ಸಿಐಡಿ ಅಧಿಕಾರಿಗಳೇ ಹಸ್ತಾಂತರಿಸಿದ್ದಾರೆ. ನಿನ್ನೆ ಸಿಐಡಿ ಮತ್ತೆ ಡಿಐಜಿ ಭೀಮಾಶಂಕರ್ ಗುಳೇದ್ರಿಂದ ವಿಚಾರಣೆ ನಡೆದಿದೆ ಶಿವಾನಂದ್ಗೆ. ಇವತ್ತು ಶಿವಾನಂದ ನೀಲಣ್ಣನವರ್ ಬೆಂಗಳೂರಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಎಲ್ಲವೂ ಕೂಡ ಕಾಡ್ತಾ ಇದೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಏನು ಸೆಷನ್ ಕೋರ್ಟ್ ಹೇಳಿತ್ತು 1 ವಾರ ಕಸ್ಟಡಿಗೆ ಇಟ್ಕೊಳ್ಬೇಕು ಅಂತೇಳಿ. ಈಗ ಅಲ್ಲಿಂದ ನಾವು ಬೆಂಗಳೂರಿಗೆ ಕರೆ ತರ್ತೀವಿ ಅಂಥೇಳಿ ಈಗ ಕೋರ್ಟ್ಗೆ ಕೇಳಿರೋ ಕಾರಣ ಈಗ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಎಲ್ಲ ಇದೆ. ಇನ್ನೂ ಕೂಡ ಕೋರ್ಟು ಯಾವುದೇ ಆದೇಶವನ್ನು ಕೊಟ್ಟಿಲ್ಲ. ಆದರೆ ಕೊಟ್ಟ ಮೇಲೆ ಶಿವಾನಂದ ನೀಲಣ್ಣನವರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗತ್ತೆ. ಸದ್ಯ ಠಾಣೆಗೆ ಆಗಮಿಸಿ ಈಗ ಮಾಹಿತಿಯನ್ನು ಪಡೀತಾ ಇದ್ದಾರೆ ಸಿಐಡಿ ಮತ್ತು ಡಿಐಜಿ ಭೀಮಾಶಂಕರ್ ಗುಳೇದವರು. ಶಿವಾನಂದ ನೀಲಣ್ಣನವರನ್ನು ಕರೆಸಿ ಸಿಕ್ಕಾಪಟ್ಟೆ ಡ್ರಿಲ್ಲನ್ನು ನಡೆಸ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳಾಗಬೇಕು, ತನಿಖೆಗಳಾಗಬೇಕು. ಆ ತನಿಖೆಯಲ್ಲಿ ಇವರು ಪಡ್ಕೊಂಡಿರುವಂತಹ ಮಾಹಿತಿಗೆ ಉತ್ತರ ಸಿಗಬೇಕು ವಿತ್ ಪುರಾವೆಗಳ ಮುಖಾಂತರ ಅಂತ ಹೇಳಿ ಡ್ರಿಲ್ಲನ್ನು ನಡೆಸ್ತಾ ಇದ್ದಾರೆ. ಇನ್ನು ನೋಡಿ, ಇವತ್ತು ಶಿವಾನಂದ ನೀಲಣ್ಣನವರ್ ಬೆಂಗಳೂರಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಕೋರ್ಟಿಂದ ಇನ್ನೂ ಅನುಮತಿ ಬಂದೇ ಇಲ್ಲ. ಹಾಗಾಗಿ ಬರೋವರೆಗೂ ಕೂಡ ಈಗ ಕೇಳ್ಕೊಂಡಿದ್ದಾರೆ ಪೊಲೀಸರು ಕೂಡ ನಾವು ಶಿಫ್ಟ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ಕೋರ್ಟಿಂದ ಅನುಮತಿ ಪಡೆದ ನಂತರ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಈತನನ್ನು. ಹೂಡಿಕೆ ಆಗಿರುವಂತಹ ಹಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಸದ್ಯ 4,500 ಕೋಟಿ ಹಣವನ್ನು ಹೂಡಿಕೆ ಮಾಡಿರೋ ಹಣವನ್ನು ನುಂಗಿ ನೀರು ಕುಡಿದಿದ್ದಾನೆ ಅನ್ನೋದು ಗೊತ್ತು. ಆದರೆ ಆ ಹಣವನ್ನು ಎಲ್ಲೆಲ್ಲಿ ಖರ್ಚು ಮಾಡಿದ್ದಾನೆ, ಆ ಹಣ ಖರ್ಚಾಗಿದೆಯಾ ಇಲ್ವಾ, ಈ ರೀತಿಯಾದಂತಹ ಒಂದಷ್ಟು ತನಿಖೆಗಳನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಲವು ದಾಖಲೆಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಆ ಒಂದು ದಾಖಲೆಗಳನ್ನು ಈಗ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ಯಾಕೆಂತಂದರೆ ಈಗ ಪೊಲೀಸರು ಅವರ ತನಿಖೆಯಲ್ಲಿ ಏನು ತಿಳ್ಕೊಂಡಿರ್ತಾರೆ, ಏನು ಗೊತ್ತಿರುತ್ತೆ, ಏನು ತನಿಖೆಗಳಿರ್ತಾವೆ, ಆ ಎಲ್ಲ ಪುರಾವೆಗಳನ್ನು ಅವೆಲ್ಲ ದಾಖಲೆಗಳನ್ನು ಈಗ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ, ಹೆಚ್ಚಿನದಾಗಿ ಇನ್ನೂ ಕೂಡ ಡ್ರಿಲ್ ಮಾಡಿ ಸತ್ಯಾಂಶಗಳನ್ನು ಹೊರತೆಗೆಯೋದಕ್ಕೆ ಸಿಐಡಿಗೆ ಈಗ ಆ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿರೋದನ್ನು ಹಸ್ತಾಂತರಿಸಲಾಗಿದೆ.